ಓಕೆ ಬರ್ಲಿ ಜೋಶ್. ಓಕೆ, ಒಂದು ಕನ್ಫ್ಯೂಸ್ ಕಾಮಿಡಿ ನೋಡ್ರಿ. ಈ ಒಂದು ಅನರ್ಘ್ಯ ರತ್ನನ ಮದುವೆ ಆಗ್ತಾರೆ. ಈ ತರ ಯಾಮರಿರ್ತಾರಣ್ಣ ಸುಮಾರು ಜನ. ಹೋಗಿ ಯಾವ್ದೋ ನೋಡಿ ಏನೋ ಅನ್ಕೊಂಡು ಕಲ್ಪನೆಯಲ್ಲಿ ನಡೀತಾ ಇರುತ್ತೆ. ಅದು ನಿನಗೆ ಒಂದು ಮಾಮೂಲಾಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಈ ಕ್ಲಾಸ್ ಫ್ಯಾಮಿಲಿವರೆಗೂ ನಡೆಯುತ್ತೆ. ಈ ಆಕ್ಟ್ ಅಲ್ಲಿ ನನಗೆ ಅನ್ಸಿದ್ದೇನು ಅಂದ್ರೆ, ಇವನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅವನ್ ತಂಗಿ ಅಂದ್ರೆ, ಪ್ರಾಮಿಸ್ ಆಗಿ ಹೇಳ್ತೇನೆ ಇವನೇ, ನಾನು ದೇವ್ರ ಸತ್ವಾಗಿ ಹೇಳ್ತೇನೆ, ಇಂಥ ಒಂದು ಅದ್ಭುತ ಲುಕ್ ನೋಡು, ಅವನು ವಯ್ಯಾರ ನೋಡು. ಹೌದಣ್ಣ, ಅವ್ನು ಡ್ಯಾನ್ಸ್ ಆಡ್ಬೇಕಾರೆ ಇಲ್ಲಿ ಏನೋ ಅಳ್ಳಾಡಿಸ್ತಾನ, ನನ್ನ ಲೈಟಾಗಿ ಭಯ ಆಯ್ತು ನನಗೆ. ಏನೋ ಒಂದು ಸ್ಟೆಪ್ ಮಾಡ್ದೆ ಇಲ್ಲಿ ಹೊಟ್ಟೆ ಹಿಡ್ಕೊಂಡು. ತುಂಬಾ ಚೆನ್ನಾಗಿ ಮಾಡ್ದೆ. ಏನು ಎಕ್ಸ್ಟ್ರಾರ್ಡನರಿ ಆಗಿ ಮಾಡ್ದ ಅಂದ್ರೆ ಹೇಳಕ್ ಅಸಾಧ್ಯವಾಗಿ ಮಾಡ್ದೆ ಕಣ. ಯು ಆರ್ ಎ ಫಂಟಾಸ್ಟಿಕ್ ಆಕ್ಟರ್. ಲವರ್ಸ್ಗಳಲ್ಲಿ ನಮಗೆ ಪ್ರವೀಣ ತುಂಬಾ ಇಷ್ಟ ಆದ, ಬಹಳ ಚೆನ್ನಾಗಿ ಆಕ್ಟ್ ಮಾಡ್ದ. ಗಜ ಇ ಡಿಡ್ ಗುಡ್ ಜಾಬ್. ಅವನು ಇದುವರೆಗೂ ಕುಡುಕನ್ ಪಾತ್ರದಲ್ಲಿ ಮಾಡ್ತಿದ್ದ, ಈಗ ಒಂಥರ ಲವರ್ ಬಾಯ್ ಆಗಿ ನಿಜವಾಗಿ ಚೆನ್ನಾಗಿ ಕಾಣಿಸ್ತಾನೆ. ಸೂಪರ್. ದೇ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್. ಚೆನ್ನಾಗಿತ್ತು ಆಕ್ಟ್, ನನಗೆ ಇಷ್ಟ ಆಯ್ತು. ಓಕೆ, ಈಗ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳೋಣ. ನನ್ಗೆ ಆಕ್ಚುಲಿ ಸೂರಜ್ ಚೆನ್ನಾಗ್ ಮಾಡ್ದ ಅಂತ ಅನ್ಸ್ತು. ನಾನು ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ ಅಪ್ಪ, ಅವನು ಈ ತರ ಗೆಟಪ್ ಅಲ್ಲಿ ಬರ್ತಾನೆ ಅಂತ. ಅಪ್ಪ ಮುಖಾಂಬಿಗೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ನಾನು. ಅಲ್ಲ, ಅದು ನಿಮ್ಗೆ ಸೊಸೆ ಆಗೋ ಪ್ಲಾನ್ ಅಲ್ಲಿ ಇದ್ದ ಅವನು. ಅದೇ ನನಗೆ ಭಾರಿ ಮಜಾ ಕೊಟ್ಟಿದ್ದಂತ ವಿಷಯ. ಅದಕ್ಕೇನೆ ಸೂರ್ಯಂಗ್ ಮದ್ವೆನೇ ಇಲ್ಲ ಈ ಜನ್ಮ. ಅಯ್ಯೋಯ್ಯೋ, ಅವನಿಗೆ ಹೇಳ್ಬಿಟ್ಟಿದ್ದೀನಿ ನಾನು, ನಾನ್ ನಿಂಗ್ ನೋಡ್ಕೋತೀನಿ, ನೀನ್ ಆಮೇಲೆ ನನಗ್ ನೋಡ್ಕೋ. ನೋಡಿ, ಇದು ತಾಯಂದಿರು ಅವರ ಕಲ್ಪನೆಗಳು ಹಿಂಗೆ. ಬಹುತೇಕ 80% ತಾಯಂದಿರಿಗೆ ಗುಣ ಇರುತ್ತೆ. ಏನಂದ್ರೆ ಮಗ ಚೆನ್ನಾಗಾಗ್ಲಿ, ಅವನಿಗೊಂದು ಒಳ್ಳೆ ಮುದ್ದಾದ ಹುಡುಗಿನ ಹುಡ್ಕೋಣ, ಅವನು ಮದುವೆ ಮಾಡೋಣ, ಕಣ್ ತುಂಬಾ ನೋಡೋಣ. ಅಲ್ಲ, ಹಂಗಲ್ಲ, ಸಾಯೋವರೆಗೂ ನನ್ ಮಗ ನನ್ ಮಗ ನನ್ ಮಗ ನನ್ ಮಗ. ಪಾಪ ಅವನ್ ಗಾಚಾರ ತಪ್ಪಿ ಮದುವೆ ಆಗ್ಬಿಟ್ಟ ಅಂತ ಅಂದ್ರೆ, ಏನೋ ಹೆಂಡತಿ ಕಡೆ ಸ್ವಲ್ಪ ಒಲವು ಜಾಸ್ತಿ ಆದ್ರು ನನ್ ಮಗ ನನ್ ಮಗ ಈ ತರ ಇಮಿಡಿಯೇಟ್ ಆಗಿ ಚೇಂಜ್ ಆಯ್ತು. ನಾವೆಲ್ಲ ಇರ್ತೀವಿ, ನೋಡೋಣ ಅವಾಗ, ನೋಡೋಣ. ಖಂಡಿತ ಚಾಲೆಂಜ್ ರೀ, ಚಾಲೆಂಜ್ ಅಲ್ವಾ ಸರ್? ತುಂಬಾ ಕಟ್ ಹಾಕ್ಬಾರ್ದು, ಓರಿನ ಕಾಂಪೌಂಡರ್ ಬಿಡುತ್ತೆ. ಡೆಫ್ರೆಂಟ್ ಆಗಿ ಕಾಂಪೌಂಡ್ ಆರುತ್ತದು. ಅವಾಗ ಇವರು ಹಿಡ್ಕೊಳಕ್ ಹೋದ್ರೆ ಎಲ್ಲ ಇತ್ತಿಗೆ ಬರೋಣ. ನನಗೆ ಆಕ್ಚುಲಿ ಮಿಂಚು ಮತ್ತೆ ಗಜೇಂದ್ರ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅಂತ. ಸೂಪರ್ ಸೂಪರ್. ಇನ್ಫ್ಯಾಕ್ಟ್ ನಾನು ಯೂಶುವಲಿ ಮಿಂಚುಗೆ ಸೂರಜ್ ಜೊತೆ ನೋಡ್ತೀನಿ ಆಸ್ ಅ ಪೇರ್, ಬಟ್ ನಂಗೆ ಈ ಪೇರು ನಂಗೆ ಇಷ್ಟ ಆಯ್ತು ಆಕ್ಚುಲಿ. ಐ ಥಾಟ್ ದ ಸ್ಕಿಟ್ ವಾಸ್ ಓಕೆ. ಸೂಪರ್ ಸೂಪರ್. ಓಕೆ ಭಟ್ರೆ, ಉದಯ್ಗೆ ಬಜರ್ ಹೊಡೆದಿದ್ದು ಯಾರು ಮತ್ತೆ ಆ ಐಡಿಯಾ ಹಿಂದೆ ಏನಿದೆ ಅಂದ್ರೆ ಅದು ಹಾಡ್ಗೆ ಆ ಬಿಲ್ಡಪ್ ಬೇಕಲ್ಲ ಭಟ್ರೆ. ಅದು ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅಂದ್ರೆ ಅವನ ಅಣ್ಣಯ್ಯ ತಮ್ಮಯ್ಯ ಮಾಡದಲ್ಲ, ಅದನ್ನ ಅವನ್ ಮಾಡೋದಕ್ಕೂ ನೀನು ಆನಂದ ಮಾಡೋದಕ್ಕೂ ವ್ಯತ್ಯಾಸ ನೋಡು. 1 ನಿಮಿಷ ಸಾಂಗ್ ಹಾಕಿ ಬಂದ್ರೆ ಈ ಕಡೆ. ಬರ್ಲಿ ಜೋಶ್. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋಂಥದ್ದು. ಯಾಕಂದ್ರೆ 4 ಜನ ಬರೀ ಡೈಲಾಗ್ ಓರಿಯೆಂಟೆಡ್, ಆಕಾಶದಿಂದ ಉದುರಿಲ್ಲ, ಭೂಮಿ ಬಾಯಿ ಬಿಟ್ಟಿಲ್ಲ ಅಂದ್ರೂ ಇಷ್ಟು ನಗ್ಸಿದೀರಾ ಅಂತಂದ್ರೆ ಅಮೇಝಿಂಗ್ ಪರ್ಫಾರ್ಮೆನ್ಸ್. ವೆರಿ ಗುಡ್, ವೆರಿ ಗುಡ್. ಬಟ್ರೆ ಹೇಗೆ ಅನ್ನಿಸ್ತು ನಿಮ್ಗೆ? ಅಲ್ಲ, ಯಾರ ಗಂಡನೋ ಹೆಂಡ್ತಿನೋ ಇಬ್ರಲ್ಲೊಬ್ರು ಹಿಂಗ್ ಸಿಕ್ಬಿಟ್ರೆ ಹೆಂಗೆ ಗುರು, ಅದು ಕೊನೆ ಇಲ್ದೇ ಇರೋ ಅಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಪ್ರತಿಯೊಂದಕ್ಕೂ ಒಂದು ಡೌಟ್ ಡಬಲ್ ಆಗುವಂತಹ ಸ್ಕಿಟ್ಟು ತುಂಬಾ ಚೆನ್ನಾಗಿ ಮಾಡಿದೆ ಗೋವಿಂದೇಗೌಡ. ನನಗೆ ಇಲ್ಲಿ ಕೆಲಸ ಮಾಡೋರು ಅಲ್ಲಿ ಜಗ್ಗಣ್ಣನ 1-2 ಸತಿ ಗೊಣಗಾಡಿದ್ ಕೇಳಿಸ್ತು, ಯಾರನ್ನ ಹಿಂಗ್ ಇದ್ಬಿಟ್ರೆ ಹೆಂಗೆ ಕತೆ ನಮ್ದು ಅಂತ. ವಾಣಿ ಏನ್ ಭಾರಿ ಬ್ರಿಲಿಯಂಟ್ ಆಗಿ ಮಾಡಿದ್ರಿ. ಆಮೇಲೆ ರೆಗ್ಯುಲರ್ ಆಕ್ಟಿಂಗ್ ಮಾಡ್ಲಿಲ್ಲ ನೀವು, ಮಧ್ಯೆ ಡೈಲಾಗ್ ಮರ್ತು ಬ್ರೆತ್ ತಗೊಳ್ಳೋದು, ಡೈಲಾಗ್ ನುಂಗ್ಬಿಡೋದು, ಈ ತರದೆಲ್ಲ ಚೆನ್ನಾಗಿ ಮಾಡಿದ್ರಿ. ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನಂಗೆ. ಅಂದ್ರೆ ಕೆಲವೊಂದ್ಸತಿ ಕ್ಲಾರಿಟಿ ಕೊಡಬಾರ್ದು, ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ರಿ ನೀವು. ಪ್ರವೀಣ ಮತ್ತೆ ವಿಶ್ವ ಯಾಕೋ ಒಂದು ರೇಂಜಿಗೆ ದಾಟ್ಕೊಂಡು ಹೋಗಂಗ್ ಕಾಣುತ್ತೆ ಕಣ ನಿಮ್ಗೆ ಈ ಸೀಸನ್. ವಿಶ್ವ 2ನೇ ಸಲ ಬಂದ ಅಂತ ನಂಗೆ ದಶಾವತಾರ ಕಮಲ್ ಹಾಸನ್ ಅನ್ಸ್ಬಿಡ್ತು. ಏನ್ ಇಷ್ಟು ಬೇಗ ಒಂದು ನನ್ ಕಮಲ್ ಹಾಸನ್ ಅನ್ಸ್ಬಿಡ್ತೀನಿ. ಏನ್ ಕಮಾಲ್ ಮಾಡ್ತಿದ್ದಾನಪ್ಪ ಸ್ಟೇಜ್ ಮೇಲೆ. ಎಂಟ್ರಿಗೆಲ್ಲ ಓ ಅನ್ಬಿಟ್ರು ಅವ್ನ ಗೆಟಪ್ಗೆ. ಪ್ರವೀಣ ತುಂಬಾ ಚೆನ್ನಾಗಿ ಮಾಡಿದೆ ಕಣ. ಅದು ಬೇಕಂತ ಅವ್ನು ಗೋವಿಂದಗೌಡಂಗೆ ಸಿಟ್ಟು ಬರ್ಸೋ ತರದ್ದು ಕೆಲವು ಪೀಸಸ್ ಚೆನ್ನಾಗಿ ಮಾಡಿದೆ. ಆಮೇಲೆ ಓವರ್ ಆಲ್ ಆಗಿ ಬಿಗಿನಿಂಗ್ ಇಂದ ಎಂಟ್ರಿ ತಗೊಂಡಾಗಿಂದ ಎಂಡ್ವರೆಗೆ ಅವನಿಗೆ ಚೆನ್ನಾಗಿ ಉರಿಸ್ದೆ. ಆಕ್ಚುಲಿ ಒಬ್ಬ ನಟ ಇನ್ನೊಬ್ಬ ನಟನಿಗೆ ಉರಿಸ್ಬೇಕು, ಅವಾಗಲೇ ಅದು ಟೈಮಿಂಗ್ಗಳು ಚೆನ್ನಾಗಿ ವರ್ಕ್ ಆಗೋದು. ನೀನೇನಾರ ಡಲ್ ಹೊಡೆದು ಬಿಟ್ಟಿದೆ ಅಂದ್ರೆ ಗೋವಿಂದಗೌಡ ಡಲ್ ಹೊಡೆದು ಬಿಟ್ರು ಅವನು. ಸೊ ಎಲ್ಲೂ ಡಲ್ ಹೊಡೆಯಕ್ ಬಿಡ್ಲಿಲ್ಲ ನೀನು, ಮಜಾ ಕೊಟ್ಟೆ.
ಬರವಣಿಗೆ ಕ್ಲೀನ್ ಆಗಿದೆ. ಆ ಅಬ್ಬೆ ಪಾರಿ ಗಂಡನ್ ರೋಲ್ ನ ಗೋವಿಂದ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿಂದ ವರ್ಕೌಟ್ ಆಗೋಯ್ತು. ಸೂಪರ್ ಸೂಪರ್. ಹೇಳಿ ಮೇಡಮ್. ಜಿಜಿ ಯುವರ್ ಅಮೇಸಿಂಗ್ ಜಿಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದೆ ನೀನು ಉರ್ಕೊಳ್ಳೋದು ಆಕ್ಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ನೀನು. ಒಳಗಡೆಯಿಂದ ನೀನು ಆನೆಸ್ಟ್ ಆಗಿ ಮಾಡ್ತಿದ್ಯಾ. ಅಯ್ಯೋ ನಾನು ಅನ್ಸುತ್ತೆ. ಸಕ್ಕದಾಗಿ ಮಾಡಿದೆ ಜಿಜಿ. ಅಂಡ್ ನಿನಗೆ ಚೆನ್ನಾಗಿ ಸಾಥ್ ಕೊಟ್ಲು ವಾಣಿ. ವಾಣಿ ಸಪೋರ್ಟ್ ಮಾಡಿದಕ್ಕೆ ಇವತ್ತು ಆಕ್ಟ್ ಗೆದ್ದಿದ್ದೀರಿ, ಇಲ್ಲಾಂದ್ರೆ ವರ್ಕ್ ಆಗ್ತಾ ಇರ್ಲಿಲ್ಲ. ವಾಣಿ ಡಿಡ್ ಅ ವೆರಿ ಗುಡ್ ಜಾಬ್. ಅಂಡ್ ಪ್ರವೀಣ ತುಂಬಾ ಚೆನ್ನಾಗಿ ಮಾಡಿದೆ. ವೆರಿ ಗುಡ್. ನಂಗೆ ವಿಶ್ವ ತಂದೆ ಪಾತ್ರದಲ್ಲಿ ಬಂದಾಗ ಕೂಡ ಇಷ್ಟ ಆದ, ಕೊನೆಯಲ್ಲಿ ಬಂದಾಗ ಕೂಡ ಇಷ್ಟ. ನನಗೆ ಆಕ್ಚುಲಿ ಈ ಸ್ಕ್ರಿಪ್ಟ್ ಫ್ಲಾಲೆಸ್ ಅನ್ಸ್ತು. 4 ಜನ ಸೂಪರ್ ಆಗಿ ಆಕ್ಟ್ ಮಜಾ ಆಯ್ತು. ಮಾಡಿದ್ರು. ಓಕೆ ಜಗಣ, ನಿಮ್ ಟೀಮು. ಅವಾಗೆಲ್ಲ ಪಿಕ್ಚರ್ಸ್ ಎಲ್ಲ ಬಹಳ ದೊಡ್ಡ ದೊಡ್ಡ ರೇಂಜ್ ಪಿಕ್ಚರ್ ಅಂತ ಬರೋದು. ಅವಾಗ ರವಿಚಂದ್ರನ್ ಅವ್ರ ರಣಧೀರ ಬರೋದು, ಇನ್ನೊಬ್ರದ್ದು ಮತ್ತೊಂದು ಬರೋದು. ಬಂದಾಗ ನಾವು ಡಿಸ್ಟ್ರಿಬ್ಯೂಟರ್ಸ್ಗಳ ಹತ್ರ ಎಲ್ಲ ಕೂತ್ಕೋತಾ ಇದ್ವಲ್ಲ, ಕೆಲವು ಪಿಕ್ಚರ್ಸ್ಗಳು ಬರೋದು. ಅದರಲ್ಲಿ ನಿಮ್ದು ಗಣೇಶನ ಮದುವೆ ಬಗ್ಗೆ ಡಿಸ್ಕಷನ್. ಅವ್ರು ಹೇಳಿದ್ದೇನು ಅಂದ್ರೆ, ಅದು ಯಾವುದೋ ಒಂದು ಮಗುನ ಇಟ್ಕೊಂಡು ಅದೇನೋ ಮಾಡಿದಾರೆ, ಎಲ್ರಿ ನಿಲ್ಲತ್ತೆ ಆ ಪಿಕ್ಚರ್ ಮುಂದೆ ಈ ಪಿಕ್ಚರ್ ಮುಂದೆ, ಹಂಗೆ ಹಿಂಗೆ. ಅದಕ್ಕೆ ಸಂತೋಷನ ಒಂದೇ ಒಂದು ವಾರ ನಾವು ಅನ್ಕೊಂಡಿದ್ದೀವಿ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು. ಸಂತೋಷ್ ಥಿಯೇಟ್ರು ಕಟ್ ಮಾಡಿದ್ರೆ ಅದು ಕಿತ್ಕೊಂಡು ಹೆಂಗೆ ಊರು ಹಬ್ಬ ಆಗಿ ಓಡ್ಬಿಡ್ತು ಅವತ್ತಿನ ಕಾಲಕ್ಕೆ. ಅಂದರೆ ಎಲ್ಲ ಗಾಬರಾಗಿ ಹೋಗ್ಬಿಟ್ರು, ದೇವ್ನು ಈ ಫಿಲಮ್ ಹಿಂಗೆ ಓಡ್ಬಿಡ್ತಲ್ಲ ಅಂತ. ಎರಡನೇದು ಕಾಶಿನಾಥ್ ಅವ್ರ ಪಿಕ್ಚರು, ರವಿಚಂದ್ರನ್ ಅವ್ರ ರಣಧೀರ. ಆಪೋಸಿಟ್ಟು ಥಿಯೇಟ್ರಲ್ಲಿ ಇವ್ರದ್ದು, ಅದು 35 ವಾರ, ಇದು 35 ವಾರ ಓಡ್ತಾ ಇದೆ. ಅದ್ರ ಬಜೆಟ್ ಅವತ್ತಿನ ಕಾಲಕ್ಕೆ ದೇವ್ರಿಗೆ ಗೊತ್ತು. ಕಾಶಿನಾಥ್ ಅವ್ರದ್ದು ನಿನಗೆ ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ರವಿಚಂದ್ರನ್ ಅವ್ರ ಬಜೆಟು ಅಸಾಧ್ಯವಾದಂಥ ಬಜೆಟ್. ಹಂಗೆ ಯಾಕೆ ಹಂಗೆ ಗೆಲ್ತಾ ಇತ್ತು ಅಂತ ಅಂದಾಗ, ಓನ್ಲಿ ಬಿಕಾಸ್ ಆಫ್ ಸ್ಕ್ರಿಪ್ಟ್. ಯಾವುದೇ ಒಂದು ಸ್ಕ್ರಿಪ್ಟು ನಿಮಗೆ ತುಂಬ ಊರಾಗ್ಲ ಇರಬೇಕು ಅನ್ನೋ ರೂಲ್ ಏನಿಲ್ಲ. ಸಮಯೋಚಿತವಾಗಿ ಆನಂದ ಕೊಡುತ್ತಾ 1-2 ಗಂಟೆ ಅಷ್ಟೇ, ಅದು ಸಾಕು. ಅದನ್ನ ನಾನು ಫೀಲ್ ಮಾಡಿದೆ ಇಲ್ಲಿ. ಸೂಪರ್. ಅದ್ಭುತವಾಗಿ ಏನು ವಿಷಯ ಇದೆ ಇದರಲ್ಲಿ. ಯಾರೋ ಮದುವೆ ಆಗವ್ರೆ, ಹಳೆ ಫ್ರೆಂಡ್ ಸಿಕ್ಕದಂತೆ. ಅವನು ಈ ಟೈಪ್ ಆ ಟೈಪ್ ಗೊತ್ತಾ, ಆ ಟೈಪ್ ಈ ಟೈಪ್ ಗೊತ್ತಾ ಅಂದಂತೆ. ಇವನು ಯಾವ ಟೈಪ್ ಅಂತ ಅನ್ಬಿಟ್ಟು ಇವನು ಎದ್ರಕಂಡಂತೆ. ಆಮೇಲೆ ಅವನು ಇನ್ನೊಬ್ಬ ಬಂದಂತೆ, ಅವನು ಡಬಲ್ ಆ್ಯಕ್ಟಿಂಗ್ ಅಪ್ಪನ ಥರ ಒಂದ್ಸರಿ ಬರ್ತಾನೆ, ಆಮೇಲೆ ಇನ್ನೊಂದ್ಸರಿ ಫ್ರೆಂಡ್ ಥರ ಬರ್ತಾನೆ. ಅವನು ಅದೇ ವಿಷಯನ ಹೇಳ್ತಾನೆ. ಇಷ್ಟೇ ವಿಷಯ. ಇದನ್ನ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಇದನ್ನೇ ಹೇಳೋದು. ಬಹಳ ಅದ್ಭುತವಾದ ಕಲಾವಿದರು ಇದ್ರೆ ಅವರಿಗೆ ಪೇಜ್ ಗಟ್ಲೆ ಡೈಲಾಗ್ಗಳು ಬೇಕಾಗಿಲ್ಲ, ತುಂಬಾ ದೊಡ್ಡ ದೊಡ್ಡ ಸೀನ್ ಕೊಡೋದು ಬೇಕಾಗಿಲ್ಲ. ಇಷ್ಟೇ ಕೊಟ್ರೆ ಸಾಕು, ಅಸ್ತಾನ್ ನುಂಗ್ತಾರೆ ಅನ್ನೋದನ್ನ ಇಲ್ಲಿ ಪ್ರದರ್ಶನ ಮಾಡಿ ತೋರಿಸ್ತಾರೆ. ಆಲ್ ಡಿಡ್ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ವಾಣಿ ಏನ್ ಹೇಳೋಣ, ಅವಳಿಗೆ ಅವಳು ಪ್ರತಿ ಆಕ್ಟ್ ಅಲ್ಲೂ ಅವಳು ಏನೋ ಬೇರೆ ತರ ಹೋಗ್ತಾನೇ ಇದೆ. ಅವಳದು ಪಿಚ್ಚು ಮೇಲ್ಗಡೆ. ಅದ್ರ ಅರ್ಥ ಏನು ಅಂದ್ರೆ ತುಂಬಾ ನ್ಯಾಚುರಲ್ ಮಾಡ್ತಾಳೆ. ಅವಳು ಆಕ್ಟಿಂಗ್ ತರ ಕಾಣಿಸಲ್ಲ, ಅವಳು ಶಿ ಇಸ್ ನ್ಯಾಚುರಲಿ ಪರ್ಫಾರ್ಮಿಂಗ್. ಯಾರೋ ಒಬ್ಬಳು ಹುಡುಗಿ ಹಂಗೆ ಮಾಡ್ತಿದ್ದಾಳೆ ಅನ್ನೋ ಒಂದು ಫೀಲ್ ಬರುತ್ತೆ. ಇದು ಪ್ರತಿಯೊಬ್ಬ ಆಕ್ಟ್ರು ಮಾಡಬೇಕಾಗುತ್ತೆ. ಗೋವಿಂದೇಗೌಡ ಅವನು ಬೇಸಿಕಲಿ ಈಸ್ ರೈಟರ್, ಡೈರೆಕ್ಟರ್, ಆಕ್ಟರ್ ಎಲ್ಲ ಆಗಿರೋದ್ರಿಂದ ಅವನ ಇನೋಸೆನ್ಸ್ ಪ್ಲೇ ಮಾಡ್ದಾಗ ಗೊತ್ತಾ, ಓಡಾಡ್ಕೊಂಡು ಏನು 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 ಅಂತ ಕೇಳ್ದಲ್ಲ, ಬಹಳ ಕಷ್ಟ ಆ ಥರ ಎಲ್ಲ ಮಾಡೋದು. ಬೇರೆ ಕೆಪಾಸಿಟಿ ಇರಬೇಕು ಅದಕ್ಕೊಂಥರ. ಈ ಪ್ರೂವ್ಡ್ ಹಿಮ್ಸೆಲ್ಫ್. ಥ್ಯಾಂಕ್ ಯು. ಇನ್ನು ಅವನು ಡ್ಯಾನ್ಸರ್, ಈ ಡಿಡ್ ಗುಡ್ ಜಾಬ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ, ಥ್ಯಾಂಕ್ ಯು. ಭಾಳ ಚೆನ್ನಾಗಿ. ಈ ಆ್ಯಕ್ಟ್ ಅಂತೂ ತುಂಬ ಎಕ್ಸ್ಟ್ರಾರ್ಡನರಿ ಆಗಿದೆ.